ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸೂಪರ್ ಡೂಪರ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ನ ಮೇನ್ ಆಗಿ ಏರ್ ಫಾಲ್ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ, ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಓಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಥವಾ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಸ್ನೇಹಿತರೆ, ಈ ಒಂದು ಹೇರ್ ಆಯಿಲ್ನ ನಾನು ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಗ್ಗರಣೆಗೆಲ್ಲ ಹಾಕ್ತೀವಲ್ವ ಬಾಣಲಿ, ಸೊ ಆ ರೀತಿಯಾದಂಥ ಒಂದು ಪುಟ್ಟು ಬಾಣಲಿನ ನಾನು ಲೋ ಫ್ಲೇಮಲ್ಲಿ ಸ್ಟವ್ನ ಆನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಏನು ಮಾಡಿದ್ದೀನಿ ಅನ್ನೋದಾದರೆ, ನಾನು ಇಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಎಲ್ಲರೂ ಆಲ್ಮೋಸ್ಟ್ ತಲೆಗೆ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾರೆ. ಆದಷ್ಟು ತುಂಬ ಚೆನ್ನಾಗಿರುವಂತಹ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಆಗಿರ್ಬೋದು, ಇಲ್ಲ ಅನ್ನೋದಾದರೆ ವುಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲ ಅನ್ನೋದಾದರೆ ನಿಮ್ಗೆ ಯಾವುದು ಸಿಗಲಿಲ್ಲ ಅನ್ನೋದಾದರೆ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡಬಹುದು. ಸೊ ನಂತರ ನಾನೇನು ಮಾಡ್ತಿದ್ದೀನಿ, ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಹರಳೆಣ್ಣೆನೂ ಅಷ್ಟೇ ಸ್ನೇಹಿತರೆ, ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಹರಳೆಣ್ಣೆನ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅನ್ನೋದಾದರೆ, ಹರಳೆಣ್ಣೆನ ನಾವು ತೆಂಗಿನೆಣ್ಣೆಗೆ ಸಮವಾಗಿ ತೆಗೆದುಕೊಂಡ್ರೆ ಬಂಕ ಆಗುತ್ತೆ, ಬಂಕ ರೀತಿ ಅನಿಸುತ್ತೆ. ತುಂಬ ಜನಕ್ಕೆ ಹರಳೆಣ್ಣೆ ಅದಕ್ಕೆ ಇಷ್ಟ ಆಗೋದಿಲ್ಲ, ಸೊ ಬಂಕ ಇರೋ ಕಾರಣಕ್ಕೆ. ಸೊ ಆ ರೀಸನ್ಗೆ ನೀವು 5 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ತೆಗೆದುಕೊಂಡ್ರೆ ಅದರಲ್ಲಿ 1 ಸ್ಪೂನ್ ಆಗೋಷ್ಟು ನೀವು ಹರಳೆಣ್ಣೆನ ತೆಗೆದುಕೊಳ್ಬೋದು. ನಂತರ ನಾನು ಇಲ್ಲಿ ಬಳಸ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಮತ್ತು ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ನೋಡ್ಬೋದು, ಬಾದಾಮಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಬಾದಾಮಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನೋಡ್ಬೋದು, ಹಾಗಾಗಿ ಹಾಕೋದಕ್ಕೆ ಹೋಗಬೇಡಿ, ಈ ರೀತಿಯಾಗಿ ಸಣ್ಣದಾಗಿ ಚಾಪ್ ಮಾಡಿ ಈ ಒಂದು ಎಣ್ಣೆಗೆ ಹಾಕ್ಕೊಳ್ಬೇಕು. ಸೊ ಬಾದಾಮಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮೇಯ್ನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರ್ಯಾರಿಗೆ ನೀವೇನು ಟ್ರೈ ಮಾಡಿದ್ರು ಸಹ ಕೂಡ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಿಲ್ಲ ಅಂದವರೆಲ್ಲ ಸಹ ಕೂಡ ಈ ರೀತಿಯಾದಂತಹ ಒಂದು ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಳಿ. ಒಂದು ಬಾದಾಮಿ ಆದರೆ ಸಾಕು, ಈ ರೀತಿಯಾಗಿ ಫೈನ್ ಚಾಪ್ ಮಾಡಿ ಹಾಕ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಅದನ್ನು ಕುಟ್ಟಿ ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡಬಹುದು. ಸೊ ಬಾದಾಮಿ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ನಾನು ಆಗಲೇ ಹೇಳಿದಾಗೆ ತುಂಬಾ ಒಳ್ಳೆಯದು. ಸೊ ಆ ಕಾರಣಕ್ಕಾಗಿ ನಾನು ಹಾಕ್ಕೊಳ್ತಿದ್ದೀನಿ. ಇಲ್ಲ ಅನ್ನೋದಾದರೆ ನಿಮ್ಮಲ್ಲಿ ಏನಾದರೂ ಬಾದಾಮಿ ಎಣ್ಣೆ ಇದ್ದರೆ, ಅಂದರೆ ಆಲ್ಮಂಡ್ ಆಯಿಲ್ ಇದ್ದರೆ, ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ. ಸೊ ನಿಮಗೆ ಅದು ಬಂದು ಎಲ್ಲ ಒಂದು ಫ್ಯಾನ್ಸಿ ಸ್ಟೋರಲ್ಲಿ ಮತ್ತು ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ಸಿಗುತ್ತೆ. ಸೊ ನಿಮ್ಮ ಹತ್ರ ಅದಿದ್ದರೆ ಏನು ಮಾಡಿ ಅನ್ನೋದಾದರೆ, ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಅಥವಾ 5 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಆಯಿಲ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮಿ ಎಣ್ಣೆನ ಸಹ ಕೂಡ ನೀವು ಆ ರೀತಿಯಾಗಿ ಯೂಸ್ ಮಾಡ್ಬೋದು. ಬಟ್ ಈ ರೀತಿಯಾಗಿ ನೀವು ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಡೈರೆಕ್ಟಾಗಿ ಬಾದಾಮಿಯನ್ನು ನೀವು ಹಾಕೋದ್ರಿಂದ ಇದಕ್ಕೆ ಬಾದಾಮಿಯಲ್ಲಿರುವಂಥ ಅಷ್ಟು ಗುಣಗಳು ಸಹ ಕೂಡ ಈ ಒಂದು ಎಣ್ಣೆಗೆ ಬಿಟ್ಕೊಳ್ತಾ ಬರುತ್ತೆ. ಇದನ್ನು ಯಾವ ರೀತಿಯಾಗಿ ಕಾಯಿಸ್ಕೊಳ್ಬೇಕು ಅನ್ನೋದಾದರೆ, ಸೊ ನಾವು ಹಾಕಿರುವಂತಹ ಬಾದಾಮಿ ಒಂದು ರೀತಿ ಬ್ರೌನಿಷ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಕಾಯಿಸ್ಕೊಳ್ಬೇಕು. ಸೊ ನೋಡ್ಬೋದು ಈಗ ಇದು ಸಣ್ಣದಾಗಿ ಇದು ಈ ರೀತಿಯಾಗಿ ಬಾಯ್ಲ್ ಆಗ್ತಿದೆ. ಬಾದಾಮಿ ಎಲ್ಲ ಸಹ ಕೂಡ ಈ ರೀತಿಯಾಗಿ ಹಾಕಬೇಕು. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಸೊ ಇದನ್ನು ಏನಿಲ್ಲ ಸ್ನೇಹಿತರೆ, ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಬಾದಾಮಿ ಇರುತ್ತಲ್ವ, ಅದನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಈ ಒಂದು ಆಯಿಲ್ನ ನೀವೇನು ಮಾಡಬೇಕು ಅನ್ನೋದಾದರೆ, ವಾರಕ್ಕೆ 2 ಬಾರಿಯಾಗಿ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ತಲೆಗೆ ಯೂಸ್ ಮಾಡಬೇಕಾಗುತ್ತೆ. ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅನ್ನೋದಾದರೆ ಇವತ್ತು ನೈಟ್ ಹಚ್ಕೊಂಡು ಮರುದಿನ ಬೆಳಗ್ಗೆ ಎದ್ದು ನೀವು ಹೇರ್ ವಾಶ್ನ ಮಾಡ್ಕೊಳ್ಬಹುದು. ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಟ್ವೈಸ್ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಎಷ್ಟು ಕ್ಲೀನಾಗಿ ಇದು ಲೋ ಫ್ಲೇಮಲ್ಲಿ ಬಾಯ್ಲ್ ಆಗ್ತಿದೆ. ಸೊ ಇದೇ ರೀತಿಯಾಗಿ ನೀವು ಬ್ರೌನ್ ಕಲರ್ ಆಗೋವರೆಗೂ ಸಹ ಕೂಡ ಬಾಯ್ಲ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಸ್ನೇಹಿತರೆ, ನಾನೀಗ ಒಂದು ಸ್ಟ್ರೈನರ್ನ ಇಟ್ಕೊಂಡಿದ್ದೀನಿ ಒಂದು ಸ್ಟೀಲ್ ಬೌಲ್ ಜೊತೆಗೆ. ಸೊ ನೋಡ್ಬೋದು, ಇದನ್ನು ನಾನು ಬಿಸಿ ಇರುವಾಗಲೇ ಸ್ಟ್ರೈನ್ ಮಾಡ್ಕೊಳ್ತೀನಿ, ಅಂದರೆ ಶೋಧಿಸ್ಕೊಳ್ತೀನಿ. ನೋಡ್ಬೋದು, ಈ ರೀತಿಯಾಗಿ ಬ್ರೌನ್ ಕಲರ್ ಆಗಬೇಕು.
ಸೊ ನೋಡಿ ಈ ರೀತಿಯಾಗಿ ಬ್ರೌನ್ ಕಲರ್ ಆದಮೇಲೆ ನೀವು ಇದನ್ನು ಶೋಧಿಸ್ಕೊಂಡು ಇದನ್ನು ನೀವು ವಾರಕ್ಕೆ 2 ಬಾರಿಯಾಗಿ ನಾನು ಆಗಲೇ ಹೇಳ್ದಾಗೆ ಹಚ್ಕೊಳ್ಬೇಕಾಗತ್ತೆ. ಸೊ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇರ್ ಫಾಲ್ ಸಮಸ್ಯೆ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.